ಇನ್ನೇನು ನಾಗರ ಪಂಚಮಿ ಹಬ್ಬ ಬಂದೇ ಬಿಡ್ತು. ನಮ್ಮ ಉತ್ತರ ಕರ್ನಾಟಕದ ಕಡೆಗಂತೂ ಕರ್ಜಿಕಾಯಿ ಚಕ್ಲಿದೆ ಹವಾ. ಯಾರ ಮನೆ ನೋಡಿದ್ರು ಬರೀ ಚಕ್ಲಿ ಕರ್ಜಿಕಾಯಿನೇ ಮಾಡ್ತಿರ್ತಾರ. ನಾವು ಚಕ್ಲಿ ಕರ್ಜಿಕಾಯಿ ಮಾಡಿದ್ವಿ. ಚಕ್ಲಿ ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ನೋಡ್ರಿ. ಭಾಳ ಕ್ರಿಸ್ಪಿ ಅಂದ್ರೆ ಭಾಳ ಕ್ರಿಸ್ಪಿ ಆಗಿರೋ ಚಕ್ಲಿ ಅದ, ಭಾರಿ ಟೇಸ್ಟಿಯಾಗಿರ್ತದ. ಯಾವ ಥರ ಮಾಡ್ಲತ್ತೀನಂತ ಬರ್ರಿ ತೋರಿಸ್ತೀನಿ ಅಂತ. ಇವತ್ತು ಗ್ಯಾಸ್ ಸ್ಟವ್ ಹೋಗಿ ಕಟ್ಗೆ ಒಲಿ ಬಂದದ. ಯಾಕಂದ್ರೆ ನಾನು ಊರಾಗ ಬಂದೀನಿ. ನಮ್ಮ ಅವ್ವರ ಊರಾಗ ಜಾತ್ರೆ ಇತ್ತು, ಹಾಗಾಗಿ ನಾವು ಜಾತ್ರೆಗೆ ಬಂದೀವಿ. ಈಗ ಚಕ್ಲಿನೂ ಮಾಡ್ಬೇಕಂತೇಳಿ ರೆಡಿ ಮಾಡೀವಿ. ನಾವು ನಮ್ಮ ಇನ್ನಿ ಕಲಿತು ಚಕ್ಲಿ ಮಾಡಕತ್ತೀವಿ. ಬರ್ರಿ ಚಕ್ಲಿ ಮಾಡಮಂತ. ನೋಡ್ರಿ ಒಲಿ ಮ್ಯಾಗ ನೀರು ಕುದಿಯಾಕಿಟ್ಟೀನಿ. ಮೊದಲ ಚಕ್ಲಿದ ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ನಿಮ್ಗೆ. ಯಾವುದೇ ಒಂದು ಲೋಟ ಆಗಲಿ, ಯಾವುದೇ ಒಂದು ಪಾತ್ರೆ ಆಗಲಿ, ಒಂದು ಅಳತೆಗಂತೇಳಿ ಒಂದು ಪಾತ್ರೆ ತೊಗೋರಿ. ಅದರಿಂದ ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೋತೀರೋ ಅದ್ರ ಅರ್ಧ ಸಣ್ಣ ರವೆ ಹಾಕಬೇಕು. ಚಿರೋಟಿ ರವೆ ಅಂತಾರಲ್ಲ, ಆ ರವೆನ ಹಾಕಬೇಕು. ಮತ್ತು ರವೆ ಎಷ್ಟು ತೊಗೊಂಡಿರ್ತೀವೋ ಅದ್ರದ್ದು 2 ಪಟ್ಟು ನೀರನ್ನ ಕುದಿಯಾಕಿಡಬೇಕು. ನೀರು ಕುದಿ ಬಂದ್ಮ್ಯಾಗ ಅದ್ರಾಗ ಒಂದು ಸ್ವಲ್ಪ ಬೆಣ್ಣೆ ಇಲ್ಲಾಂದ್ರೆ ಎಣ್ಣೆ ತುಪ್ಪ ಏನಾರ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಕುದಿಯೋಕೆ ಶುರು ಮಾಡಿದ ತಕ್ಷಣ ರವಾನ ಅದ್ರ ಜೊತೆ ಹಾಕಿ ಕೂಡಿಸ್ಬೇಕು. ಉಪ್ಪಿಟ್ಟಿಗೆ ಹೆಂಗೆ ಕಲಿಸ್ತೀವೋ ಆ ಥರ ಕಲಿಸ್ಬಿಡ್ಬೇಕು. ನೋಡಿರಿ ನಾ ರವೆ ಹಾಕಿ ಕಲಿಸ್ಬಿಟ್ಟೆವು. ರವೆ ಎಷ್ಟು ತೊಗೊಂಡಿದ್ದೆವು ಅದ್ರ 2 ಪಟ್ಟು ನೀರು ತೊಗೊಂಡಿದ್ವಿ. ನೋಡಿರಿ ನೀರಿಗೆ ರವಕ್ಕೆ ಬರೋಬ್ಬರಿ ಆಗಿಬಿಡ್ತದ. ಇಷ್ಟು ನೀರಾಗ ರವೆ ಕರೆಕ್ಟಾಗಿ ಬೆಂದ್ಬಿಡ್ತದ. ಸ್ವಲ್ಪ ಹುಂಗಾಯಾಕ್ಬಿಟ್ಟು ಆಮೇಲೆ ತಕ್ಕೊಂಡ್ವಿ. ರವೆ ಎಲ್ಲ ಬೆಂದೈತಿ. ರವೆನ ಬೇರೆ ಪಾತ್ರೆದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದು ಆರಬೇಕು. ರವೆ ಭಾಳ ಬಿಸಿ ಇರ್ತದ. ನೋಡಿರಿ ರವೆ ಎಲ್ಲ ಹಂಗೆ ಬೆಂದೈತಿ, ಒಳ್ಳೆ ಶಿರಾ ಕಂಡಂಗೆ ಆಗಕತ್ತೈತಿ. ಈ ರವೆ ಎಲ್ಲ ಒಂದು ದೊಡ್ಡ ಬುಟ್ಟಿ ಹಾಕೊಳತ್ತೀನಿ. ನಾವು ಜಾಸ್ತಿ ಕ್ವಾಂಟಿಟಿದ ಮಾಡತ್ತೀವಿ, ಯಾಕಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಜನ ಅದಾರ. ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಮಾಡ್ಕೋರಿ. ಇಲ್ಲಿ ನಾವು ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ರವಾನ ತೊಗೊಂಡಿದ್ವಿ. ಅದ್ರದ್ದು 2 ಪಟ್ಟಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಕ್ಲಿ ಮಾಡ್ಕೊಳತ್ತೀವಿ. ನೋಡಿರಿ ರವೆ ಎಲ್ಲ ಒಂದು ಬುಟ್ಟಿಗೆ ಹಾಕ್ಕೊಳಕತ್ತೀವಿ. ಸ್ವಲ್ಪ ಈ ಥರ ಚಮಚದಿಂದ ಅಗಲವಾಗಿ ಮಾಡಿಬಿಟ್ರೆ ಜಲ್ದಿ ಆರಿಬಿಡ್ತದ. ಇನ್ನು ರವೆ ಎಲ್ಲ ಆರೈತಿ ತಕ್ಕ ಮಟ್ಟಿಗೆ. ಪೂರ್ತಿ ತಣ್ಣಗಾಗೋದೇನು ಬೇಡ, ಸ್ವಲ್ಪ ಬಿಸಿ ಇರಬೇಕು. ಇದಕ್ಕೆ ಈಗ ನಾವು ಏನೇನು ಹಾಕಬೇಕಲ್ಲ ಚಕ್ಲಿದಾಗ ಅದೆಲ್ಲ ಈ ಟೈಮ್ನಾಗೆ ಹಾಕೋಬೇಕು. ಇದಕ್ಕೆ ಒಂದಿಷ್ಟು ಅಜ್ವೈನ್ ಹಾಕೋಬೇಕು. ಕಾಳು ಅಂತಾರಲ್ಲ ಅದು ಹಾಕೋಬೇಕು. ಕೈಯಿಂದ ಸ್ವಲ್ಪ ತಿಕ್ಬಿಟ್ಟು ಹಾಕೋರಿ. ಇನ್ನೊಂದಿಷ್ಟು ಜೀರಿಗೆನೂ ಹಾಕೋರಿ ಕೈಯಿಂದ ತಿಕ್ಬಿಟ್ಟು. ಈಗ ಹಿಂಗೆ ಪೌಡ್ರ್ ಹಾಕಬೇಕು. ಮುಖ್ಯವಾಗಿ ಹಿಂಗೆ ಪೌಡ್ರ್ ಮಾತ್ರ ಬಿಡಬಾರ್ದು. ಇದಕ್ಕೆ ಒಳ್ಳೆ ರುಚಿ ಬರ್ತದೆ ಮತ್ತು ಖಡಕ್ಕಾಗಿ ಆಗ್ತಾವೆ ಚಕ್ಲಿ. ಹಾಗಾಗಿ ಹಿಂಗೆ ಮಾತ್ರ ಸ್ಕಿಪ್ ಮಾಡಬೇಡ್ರಿ, ಹಾಕೋರಿ. ಇನ್ನು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಇರಲಿ. ಸಪ್ಪೆ ಅನಿಸಿದ್ರೆ ರುಚಿ ಅನಿಸಂಗಿಲ್ಲ ಚಕ್ಲಿಗಳು. ಇನ್ನು ಎಳ್ಳನ್ನು ಹಾಕಲೇಬೇಕು. ಬಿಳಿ ಎಳ್ಳು ಹಾಕೊಳತ್ತೀನಿ. ಇಲ್ಲಿ ಕರಿ ಎಳ್ಳು ಹಾಕೊಳ್ಳೋದ್ರೆ ಹಾಕೋಬೋದು. ಬಿಳಿ ಎಳ್ಳೆ ಒಳ್ಳೆಯದು. ಬಿಳಿ ಎಳ್ಳ ಮಾತ್ರ ಹಾಕೊಳ್ಳೇಬೇಕು. ಇದರದ ರುಚಿ ಭಾಳ ಚೆನ್ನಾಗಿರ್ತದೆ ಚಕ್ಲಿದಾಗ. ನಿಮಗೂ ಗೊತ್ತಿರ್ಬೋದು. ತಿನ್ನುವಾಗ ಬಾಯಿಗೆ ಎಳ್ಳು ಬರ್ತಾವೆ, ಅದು ಭಾಳ ಚಲೋ ಅನ್ನಿಸ್ತದೆ. ಹಾಗಾಗಿ ಈ ಸದ್ ನಾವು ಏನೇನು ಹಾಕಿವಲ್ಲ ಈ ಇಂಗ್ರೀಡಿಯೆಂಟ್ಸ್ ಯಾವುದೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಮುಖ್ಯವಾಗಿ ಹಾಕಲೇಬೇಕಾಗಿರೋವಂಥವೇ ಹಾಕಿವಿ. ಒಂದಕ್ಕಿಂತ ಒಂದು ರುಚಿ ಚೆನ್ನಾಗಿ ಕೊಡ್ತಾವೆ. ಹಾಗಾಗಿ ಎಲ್ಲನೂ ಆದಷ್ಟು ಹಾಕೋಕ್ಕೆ ಪ್ರಯತ್ನ ಮಾಡಿರಿ. ಇನ್ನು ಉಪ್ಪು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಈಗ ಹಿಟ್ಟನ್ನು ಇದ್ರ ಜೊತೆ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥ ಹೋರಿ. ಸ್ವಲ್ಪ ಬಿಸಿ ಐತಿ ನೋಡ್ಕೊಂಡು ಮಾಡಿರಿ. ಭಾಳ ಸುಡಿದಾಗೆ ಹಾಕೆಲ್ಲ ಕಲ್ಸಕ್ಕೆ ಹೋಗಬೇಡ್ರಿ. ಸ್ವಲ್ಪ ಬಿಸಿದಾಗಷ್ಟೇ ಸೇರಿಸ್ಕೊಡ್ರಿ. ಈಗ ಎಲ್ಲನೂ ನಿಧಾನವಾಗಿ ಕಲಿಸ್ತಾ ಹೋಗಬೇಕು. ನೋಡಿರಿ ಕ್ವಾಂಟಿಟಿ ಜಾಸ್ತಿ ಐತಿ ನಮ್ಮದು. ಇಲ್ಲಿ ನಮ್ಮ ಮೊಯ್ನಿ ಹಿಟ್ಟು ಕಲ್ಸಕತ್ತಾಳ. ನೋಡಿರಿ ಹಿಟ್ಟು ಕಲಸೋದು ಭಾಳ ಮುಖ್ಯ ಐತಿ. ಹಿಟ್ಟನ್ನ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಬಾರ್ದು. ತಿಕ್ಕಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ನಾದ್ತೀವೋ ಆ ಥರ ಹಿಟ್ಟು ಕಲ್ಸ್ಕೋಬೇಕು. ಅಂದಾಗ ಜಿಗುಟ್ ಬರ್ತೈತಿ ಹಿಟ್ಟು. ಇಲ್ಲಂದ್ರೆ ಚಕ್ಲಿ ಹಾಕುವಾಗ ಕಡ್ದು ಬಿದ್ದುಬಿಡ್ತದ, ಕರೆಕ್ಟಾಗಿ ಬರೋಂಗಿಲ್ಲ ಚಕ್ಲಿ. ಹಾಗಾಗಿ ಹಿಟ್ಟನ್ನ ಚೆಂದಾಗಿ ತಿಕ್ಕಿ ನಾದ್ರಿ. ಜಾಸ್ತಿ ಇತ್ತು ಅಂದ್ರೆ ಅರ್ಧ ಮಾಡಿ ಒಂದು ಸ್ವಲ್ಪ ತೆಗೆದಿಟ್ಟು ಅದನ್ನು ಚೆಂದಾಗಿ ನಾದಿ ಇನ್ನೊಂದು ಸಲ 2 ಸಲ ನಾದ್ಕೋರಿ, ಕರೆಕ್ಟ್ ಆಗ್ತದೆ. ಈಗ ನೋಡಿರಿ ಹಿಟ್ಟೆಲ್ಲ ಈ ಥರ ನಾದಿದ್ದಾಯಿತು. ಜಾಸ್ತಿ ತೆಳ್ಳಗೂ ಆಗಬಾರ್ದು, ಜಾಸ್ತಿ ಗಟ್ಟಿ ಆಗಬಾರ್ದು. ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಹಿಟ್ಟಂದ್ರೆ ಎಣ್ಣೆ ಜಾಸ್ತಿ ಹಿಡ್ಕೋತದ ಮತ್ತು ಭಾಳ ಗಟ್ಟಿ ಐತಂದ್ರೂ ಹಾಕಕ್ಕೆ ಭಾಳ ತ್ರಾಸ ಆಗ್ತದೆ. ಹಂಗಾಗಿ ನಮ್ಗೆ ಹಾಕಕ್ಕೆ ಬರಬೇಕು. ಆ ಥರ ನೋಡಿ ಹಿಟ್ಟನ್ನ ಕಲಿಸ್ಕೋರಿ. ಇಲ್ಲಿ ನೋಡಿರಿ ಮ್ಯಾಗ ಚಕ್ಲಿ ಮಸಾಲೆ ಹಾಕಕತ್ತಾರ ಅವರು. ನನಗೂ ಗೊತ್ತಿಲ್ಲ. ಅಂಗಡಿದಾಗ ಚಕ್ಲಿ ಮಸಾಲ ಸಿಗ್ತದಂತ ಅದನ್ನು ತಂದು ಈ ಥರ ಮ್ಯಾಗ ಉದುರಿಸ್ಬಿಟ್ಟು ಕರಿಯಾಕತ್ತಾರ. ಚಕ್ಲಿನ ಒಂದು ಪೇಪರ್ ಮೇಲೆ ಇಲ್ಲಾಂದ್ರೆ ಪ್ಲೇಟ್ ಮೇಲೆ ಮೊದಲು ಹಾಕ್ಕೊಂಡು ಆಮೇಲೆ ಒಂದೊಂದಾಗಿ ಎಣ್ಣೆದಾಗ ಬಿಟ್ಕೋಬೇಕು. ನೋಡಿರಿ ಒಂದೊಂದಾಗಿ ಕಾಯ್ದ ಎಣ್ಣೆದಾಗ ಬಿಡಬೇಕು.
ಕರಿಯೋದು ಅಷ್ಟೇ, ಹೆಂಗೆ ಬೇಕಂಗೋ ಕರೆದ್ರೆ ಚಕ್ಲಿ ಕಡಕ್ ಆಗಂಗಿಲ್ಲ. ಮೀಡಿಯಮ್ ಉರಿ ಇರಬೇಕು. ಮೀಡಿಯಮ್ ಉರಿದಾಗ ಚಕ್ಲಿನ ಕರಿಬೇಕಾಗ್ತದೆ. ಜಾಸ್ತಿ ಹೈ ಫ್ಲೇಮ್ನಲ್ಲ, ಜಾಸ್ತಿ ಲೋ ಫ್ಲೇಮ್ನಾಗೂ ಅಲ್ಲ. ಲೋ ಫ್ಲೇಮ್ನಾಗ ಇಟ್ರೆ ಚಕ್ಲಿ ಕಡಕ್ಕೆ ಬರೋಂಗಿಲ್ಲ. ಹೈ ಫ್ಲೇಮ್ನಾಗ ಇಟ್ಟರೆ ಮ್ಯಾಗಿಂದೆಲ್ಲ ಗೋಲ್ಡ್ ಕಲರ್ ಆಗಿರ್ತದೆ, ಒಳಗೆ ಹಿಟ್ಟಿಟ್ಟ ಹಾಗೆ ಉಳಿದಿರ್ತದೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ನಿಧಾನವಾಗಿ ಉರಿಬೇಕು. ಭಾಳ ಟೈಮ್ ತೊಗೋತದೆ ಚಕ್ಲಿ ಕೊರಿಯೋಕೆ, ಭಾಳ ಟೈಮ್ ತೊಗೊಂಡೇ ಮಾಡಬೇಕಾಗ್ತದೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು. ಈ ಕಲರ್ ಬರೋ ತನಕ ಮಾಡಬೇಕು. ನೋಡಿರಿ ಚಕ್ಲಿ ಆವಾಜ್ ಹೆಂಗೆ ಬರ್ತದೆ ಅಂತೇಳಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ ನೋಡಿದ್ರಲ್ಲ, ಮಸ್ತ್ ಕ್ರಿಸ್ಪಿಯಾಗಿ ಬಂದಾವು ಚಕ್ಲಿ. ಮಾತ್ರ ಈ ಥರ ಗೋಲ್ಡ್ ಕಲರ್ ಆಗಬೇಕು. ಒಳ್ಳೆ ಹೊಂಬಣ್ಣ ಬರೋ ತನಕ ಚಕ್ಲಿನ ಎಣ್ಣೆದಾಗ ಕರೀರಿ ಮೀಡಿಯಮ್ ಫ್ಲೇಮ್ದಾಗ. ನೋಡಿರಿ ಚಕ್ಲಿ ಅಂತ ರೆಡಿ ಆದವು. ಹಬ್ಬಕ್ಕೆ ನೀವು ಮಾಡ್ಕೋರಿ, ತಿನ್ಕೋರಿ. ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಹಾಕಿರಿ. ಸಬ್ಸ್ಕ್ರೈಬ್ ಆಗದೆ ಹಂಗೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.